ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಗಣೇಶ ಫೆಸ್ಟಿವಲ್ ಲಾಗ್ ಅಂತಲೇ ಹೇಳ್ಬೋದು. ಇಲ್ಲೇ ನೋಡಿ ಏನು ಕುಕ್ಕಿಂಗ್ ಆಗಿದೆ ಅಂದರೆ ಕಡಲೆಬೇಳೆ ಮತ್ತು ಹೆಸರುಬೇಳೆ ಹಾಗೆ ಉದ್ದಿನಬೇಳೆ ಸೇರಿಸ್ಬಿಟ್ಟು ವಡೆ ಮಾಡಿರ್ತಕ್ಕಂಥದ್ದು. ಈ ಮೂರು ಬೇಳೆಗಳಿಂದ ತಯಾರಾಗಿರ್ತಕ್ಕಂಥ ವಡೆ ಕಡಲೆಬೇಳೆ ವಡೆ ಅಂತಲೇ ಹೇಳ್ತೀವಿ. ನೋಡಿ ಹಿಟ್ಟು ವಡೆ ಮಾಡಲಿಕ್ಕೆ ತಯಾರಾಗಿರ್ತಕ್ಕಂಥದ್ದು. ಈ ಕಡಲೆಬೇಳೆ ವಡೆ ರೆಸಿಪಿ ಬೇಕಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈ ವಡೆಗೆ ಮೇಯ್ನಾಗಿ ಬೇಕಾಗಿರ್ತಕ್ಕಂಥದ್ದು ಸಬ್ಬಸಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ತುಂಬ ರುಚಿಯಾಗಿರ್ತಕ್ಕಂಥ ವಡೆ ತಯಾರಾಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ವಡೆ. ಹೆಲ್ದಿಯಾಗಿ ರುಚಿಕರವಾಗಿರ್ತಕ್ಕಂಥ ವಡೆ ಅಂದರೆ ಕಡಲೆಬೇಳೆ ವಡೆ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕ ಫೇಮಸ್ ವಡೆ ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಕಡಲೆಬೇಳೆ ವಡೆಗೆ ಕೊಬ್ಬರಿ ಚಟ್ನಿ ಸಹ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾಷ್ಟಾಗಿ ಇಷ್ಟ ಮಾಡಿಬಿಟ್ಟು ಕೋಟೆ ಆಂಜನೇಯ ದೇವರ ದರ್ಶನಕ್ಕೆ ಬಂದ್ವಿ. ಯಾಕೆ ಇಲ್ಲಿಗೆ ಬಂದ್ವಿ ಅಂತಂದರೆ ಊರಿಂದ ನಮ್ಮ ತಂಗಿ ಬಂದಿದ್ಲು ಗಣೇಶ ಹಬ್ಬಕ್ಕೆ. ಹಾಗಾಗಿ ಅವಳನ್ನು ನೋಡಬೇಕು, ದೇವಸ್ಥಾನ ನೋಡಿ ಬರೋಣ ಅಂತ ಹೇಳಿಬಿಟ್ಟು ಒಂದು 11:30-12 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಇನ್ನೂ ಸಂಜೆ ಮುಂದೆ ಅಲ್ವಾ ಗಣೇಶ ವಿಸರ್ಜನೆ ಮಾಡೋದು, ಹಾಗಾಗಿ ಹೋಗ್ಬರೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನೋಡಿ ಅಲ್ಲಿ ಎಷ್ಟು ವಾತಾವರಣ, ತಂಪಾದ ಗಾಳಿ, ಹಾಗೆ ಮಳೆ ಬರುವ ಸೂಚನೆ ಸಹ ಇತ್ತು. ಹಾಗೆ ಮಾತಾಡ್ಕೊತ ಕೂತ್ಕೊಂಡ್ವಿ ಅಲ್ಲೇ ದೇವ್ರ ದರ್ಶನ ಮಾಡಿಬಿಟ್ಟು. ನೋಡಿ ದರ್ಶನ ಹೇಗಾಯಿತು ಅಂತ. ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು. ಗುಡ್ಡದಿಂದ ನೋಡಿದೆ ಅಂದರೆ ತುಂಬ ಹಚ್ಚ ಹಸಿರಿನಿಂದ ಸುತ್ತಲೂ ಪರಿಸರದಿಂದ ಕೂಡಿರ್ತಕ್ಕಂಥ ಕೋಟೆ ಆಂಜನೇಯ ದೇವಸ್ಥಾನ ಯಾವ ಕಡೆಯಿಂದ ನೋಡಿದ್ರೂ ಕಾಣಿಸುತ್ತೆ. ಅಷ್ಟು ಸೊಗಸಾಗಿ ಇರ್ತಕ್ಕಂಥ ದೇವಸ್ಥಾನ. ಇತ್ತೀಚೆಗಾಗಿದೆ ಅಲ್ವಾ ದೇವಸ್ಥಾನ, ಹಾಗಾಗಿ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಅಂತಲೇ ಹೇಳ್ಬೋದು. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ. ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತು ಕೋಟೆ ಆಂಜನೇಯ. ಹಾಗೆ ಅದು ಎದುರುಗಡೆ ಬಂದರೆ ಸಾಲುಮರದ ತಿಮ್ಮಕ್ಕ ಉದ್ಯಾನವನ. ನೋಡಿ ಎಷ್ಟು ಹಚ್ಚ ಹಸಿರಿನಿಂದ, ಎಷ್ಟು ಎಲ್ಲ ನೋಡಿದ್ರೂ ಸುತ್ತ ಮರಗಳಿಂದ ಕೂಡಿರ್ತಕ್ಕಂಥದ್ದು. ಹಾಗೆ ಊರು ಸಹ ಕಾಣಿಸುತ್ತೆ, ಒಂದು ಪುಟ್ಟ ಹಳ್ಳಿ ಥರ ಕಾಣಿಸುತ್ತೆ. ಅಷ್ಟು ದೊಡ್ಡ ಊರು ಹೇಗೆ ಕಾಣಿಸುತ್ತೆ ನೋಡಿ. ಹಾಗೆ ಯಾರೆಲ್ಲ ಈ ನನ್ನ ವಿಡಿಯೋನ ಮೊದಲಿಗೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ದೇ, ಅವರು ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಬೆಳವಣಿಗೆಗೆ ನಿಮ್ಮ ಹರಕೆ ಆರೈಕೆ ತುಂಬ ಮುಖ್ಯ ಅಂತಲೇ ಹೇಳ್ತೀನಿ. ಹಾಗೆ ಅಲ್ಲಿಂದ ಮನೆಗೆ ಬರಬೇಕು ಅನ್ನೋ ಟೈಮಲ್ಲಿ ಅಲ್ಲಿ ಕೆಳಗಡೆ ಒಂದು ಚಕ್ರ ಟೈಪ್ ಇದ್ವು. ನನಗೆ ಅದನ್ನು ನೋಡಿದ ತಕ್ಷಣಕ್ಕೆ ನಮ್ಮ ಬಾಲ್ಯದ ನೆನಪಾಯಿತು. ಸೊ ಹಾಗಾಗಿ ನನ್ನ ಮಗಳಿಗೆ ತೋರಿಸೋಣ ಅಂತ ತೊಗೊಂಡು ಬಂದೆ ಅದನ್ನು ಮನೆಗೆ. ಹಾಗೆ ಸಂಜೆ ಒಂದು 5:30 ಸುಮಾರಿಗೆ ಗಣೇಶ ವಿಸರ್ಜನೆ ಮಾಡಲಿಕ್ಕೆ ಪೂಜೆಯನ್ನು ಮಾಡಿಬಿಟ್ಟು ನಮ್ಮ ಮನೆಯವರು ರೆಡಿ ಮಾಡ್ತಾಯಿದ್ರು. ಗಣೇಶ ವಿಸರ್ಜನೆ ಮಾಡಿಬಿಡೋಣ ಬೆಳಕಿರ್ತಿದ್ದಂಗ್ಲೇ ಅಂತ. ಹಾಗಾಗಿ ಗಣೇಶ ಕಳಿಸ್ಲಿಕ್ಕೆ ಎಲ್ಲ ತಯಾರಿ ಮಾಡಿದ್ವಿ. ನೈವೇದ್ಯ ಮಾಡಿಬಿಟ್ಟು ಪೂಜೆ ಮಾಡಿ ಕಳಿಸಿದ್ವಿ ಒಂದು 6 ಗಂಟೆ ಸುಮಾರಿಗೆ. ಹಾಗೆ ನನ್ನ ಮಗಳು ಮತ್ತು ನಮ್ಮ ಮನೆಯವರು ಗಣೇಶ ವಿಸರ್ಜನೆ ಮಾಡಲಿಕ್ಕೆ ಹೋದರು. ಇನ್ನೂ ಬೆಳಕಿತ್ತು. ಸಂಜೆ ಆದರೆ ಫುಲ್ ರಶ್ ಆಗುತ್ತೆ, ಎಲ್ಲ 5 ದಿನಕ್ಕೆ ಕಳಿಸ್ತಾರೆ ಜನ ಅಲ್ವಾ. ಹಾಗಾಗಿ ನನ್ನ ಮಗಳು ಗೌರಮ್ಮನ ಹಿಡ್ಕೊಂಡು ಹಾಗೆ ಗಣೇಶ ವಿಸರ್ಜನೆ ಮಾಡಲಿಕ್ಕೆ ಹೋದರು. ಹಾಗೆ ಸಂಜೆ ಮುಂದೆ ನಮ್ಮ ಏರಿಯಾದಲ್ಲೂ ಸಹ 5 ದಿನಕ್ಕೆ ಗಣೇಶನ ಬಿಡಲಿಕ್ಕೆ ಹೋಗ್ತಾಯಿದ್ರು ಸಂಜೆ ಒಂದು 7 ಗಂಟೆ ಸುಮಾರಿಗೆ. ಹಾಗಾಗಿ ಆ ವಿಡಿಯೋ ಸಹ ಇರಲಿ ಅಂತ ಹೇಳಿಬಿಟ್ಟು ಹಾಕಿದೆ. ವಿಡಿಯೋ ಮಾಡಿಬಿಟ್ಟು ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ದಯವಿಟ್ಟು ನನ್ನ ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಹೇಗಿದೆ ಅನ್ನೋದನ್ನು ದಯವಿಟ್ಟು ಹೇಳಬೇಕು ಕಮೆಂಟ್ ಮೂಲಕ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು. ಈ ನನ್ನ ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.